ಸಣ್ಣ ಬೆಳೆನೆ ಎಷ್ಟು ಛಲೋ. ಹಂಗ ಅವ್ರು ಮಾಡ್ಯಾರಂದಾಗ ನಮಗಾಗೋದಿಲ್ಲೇನು? ಅವ್ರ ಮನಸ್ಸುಗಳು ಅಷ್ಟೇ ಇದ್ದು ನಮ್ಮ ಮನಸ್ಸು ಹಾಗಾದ. ನಾವು ಒಂದಿಷ್ಟು ಮಸ್ತ್ ಬೆಳೆ ತೆಗೆಯೋದು. ಅದಕ್ಕಾಗಿ ಕಸವನ್ನ ಕಿತ್ತಿ ಹಾಕೋದು. ಮೊದಲನೇ ಕೆಲಸ ಕಸ ಕಿತ್ತಿ ಹಾಕೋದು. ಮೊದಲನೇ ಕಸ ಯಾವುದು ಅಂದರೆ ಅತೃಪ್ತಿ. ಇದು ಕಸ, ಇದು ಮೊನ್ನೆದ್ದಿದು. ಇನ್ನು ಒಂದೊಂದು ನೋಡೋರದೇವಿ. ಯಾಕೆ ಗೊತ್ತಾಗಬೇಕಲ್ಲ, ಕಿತ್ತಬೇಕಲ್ಲ. ನಮ್ಮ ಭೂಮಿಯಾಗ ಏನೇನು ಬೆಳೆದಾವ ನಮಗದರ ಪರಿಚಯ ಬೇಕಲ್ಲ. ಅತೃಪ್ತಿ ಅಂತದ. ಏನು ಕೊಟ್ಟರು ಏನು ಇದ್ರೂ ಸಮಾಧಾನ ಇಲ್ಲ. ಇದು ಅತೃಪ್ತಿ. ದೇವರು ಎಲ್ಲ ಭೂಮಿ ನಮಗೆಲ್ಲ ಕೊಟ್ಟದ, ತೃಪ್ತಿನೇ ಇಲ್ಲದ. ತೃಪ್ತಿನೇ ಇಲ್ಲ. 10 ಚೀಲ ಬೆಳೀತು, 20 ಚೀಲ ಬೆಳೀತು, 30 ಬೆಳೀತು, 40 ಬೆಳೀತು, ಇನ್ನ ಹಂಗ ನಡೆದದ. ಭೂಮಿ ಅದ, ಪಾಪ ಭೂಮಿ ಅದು. ಅದಕ್ಕೂ ಒಂದಿಷ್ಟು ಇತಿ ಮಿತಿ ಇಲ್ಲೇನು ಆಕಳ ತಂದೇವಿ. ಏನು ಹಾಲು ಕೊಡುದು? ಅದಕ್ಕೆ ಬದುಕ್ತದ ಏನು ಬರೀ ಹಾಲನೆ ಕೊಡ್ತದ ಗೊತ್ತು. ಬಾರ್ಡಿ ಕುಡಿತದ, ಬಾರ್ಡಿ ಹಿಂಡ್ತದ. ಅದರ ಜೀವನ ಏನು? ಬರೇ ತಿನ್ನೋದು. ಇದೆಲ್ಲ ಜೀವನ. ಬದುಕಾಗಿದೆ. ಬದುಕೋ ಈ ಬದುಕನ್ನ ಸುಂದರಗೊಳಿಸಬೇಕಾಗಿತ್ತು ಅಂದ್ರೆ ಅತೃಪ್ತಿ ಸಾಕು ಅನ್ನೋದೇ ಇಲ್ಲ ಅಂದ ಬಳಕ ಗತಿ ಹಂಗದ. ಅತೃಪ್ತಿ ಅಂತಾರೆ. ತೃಪ್ತಿ ಇಲ್ಲ. ಉಣ್ತೇವಿ, ಹಸುವಾಗ್ತದೆ, ಉಣ್ತೇವಿ, ತೃಪ್ತಿ ಆಗ್ತದಿಲ್ಲ. ಉಂಡ ಬಳಕ ಇನ್ನೊಂದಿಷ್ಟು ನೀಡಾಕ ಬಂದ್ರೆ ಸಾಕುವಂತೆ, ಅದ ತೃಪ್ತಿ. ನೀಡಬೇಕಾದಷ್ಟು ಅಂದೇವಿ ಅಂದ್ರೆ ಅತೃಪ್ತಿ. ಅತೃಪ್ತಿ ಅದು ಹೋಗಬೇಕಲ್ಲ. ಏನನ್ನಾದರೂ ನಾವು ಮಾಡಿದರೆ ಪಡೆದರೆ ಅದು ನಮಗೆ ತೃಪ್ತಿಯನ್ನ ಕೊಡಬೇಕಾಗ್ತದೆ. ಯಾವುದನ್ನೇ ಆಗಲಿ, ಎಲ್ಲ ವಸ್ತುಗಳ ಬಗ್ಗೆ ನಮಗೆ ಒಂದು ಬಗೆಯ ತೃಪ್ತಿ ಇರಬೇಕು. ನಮ್ಮ ಶರೀರದ ಬಗ್ಗೆ ನಮಗೆ ತೃಪ್ತಿ ಇಲ್ಲಂದ್ರೆ ಹಾಗೆ ಏನ್ ನನ್ನ ಬಣ್ಣ ಕಪ್ಪದ ಹಿಂಗ ಅನ್ಕೋತ ಕೂತ್ರು ಹೋಗೋದು ಯಾವಾಗ? ಇದೇ ಅತೃಪ್ತಿ. ಇದ್ರ ಬಗ್ಗೆ ತೃಪ್ತಿ ಬೇಕಾ ಬೇಡ? ಬೇಕಾ ಬೇಡ ಹೇಳಿ. ದೇವರು ಕೊಟ್ಟಿದಾನ, ಕಪ್ಪೇನು ಬಿಳಿಯೇನು ಯಾವುದೇನು ಅಂಥದೊಂದು ಸುಂದರ ದೇಹ ಕೊಟ್ಟಾನ, ಬದುಕು ಅವಕಾಶ ಕೊಟ್ಟಾನ. ದೇವರೇ ಎಷ್ಟು ಚಲೋ ಕೊಟ್ಟಿಯಲ್ಲ ಅಂದ್ರೆ ತೃಪ್ತಿ. ಏನು ಕೊಟ್ಟಿಯಪ್ಪ? ಇದೆಲ್ಲ ಕೆಟ್ಟ ಕಪ್ಪ. ನಾ ಹೆಂಗಿರ್ಬೇಕಾಗಿತ್ತು ಅಂದ್ರೆ ಸ್ಕಾಟ್ಲೆಂಡ್ದವ್ರ ಕೆಂಪು ಬಣ್ಣ ನನಗಿರ್ಬೇಕಾಗಿತ್ತು. ಇನ್ಯಾವ ಸ್ಕಾಟ್ಲೆಂಡ್ಗೆ ಹೋಗೋದು ಹೇಳಿ? ನಾವು ಹಂಗಿರ್ಬೇಕಾಗಿತ್ತು. ಸೌದತ್ತಾಗಿರೋ ಬದಲು ದಿಲ್ಲಿಯಾಗಿರ್ಬೇಕಾಗಿತ್ತು. ಯಾವ ದಿಲ್ಲಿಯಲ್ಲೇ? ನಿಮ್ಮೂರು ಎಷ್ಟು ಚಲೋ ಅದ, ಎಲ್ಲ ಗುಡ್ಡ ಅವು ಇವು ಎಷ್ಟು ಮಸ್ತ್ ಅದ. ಇಂಥಲ್ಲೇ ಆರಾಮ್ ಇರ್ಬೇಕ ಬೇಡ? ಅತೃಪ್ತಿ. ಏನಪ್ಪ ನಮ್ಮ ಹಣೆ ಬರೆದಾಗ ಸೌದತ್ತಿ. ಹಿಂಗ ಅನ್ಕೋತ ಕೂತ್ರೆ ಜೀವನದಾಗ ಚಲೋ ಸಮಾಧಾನದ ಬೆಳೆ ಬೆಳೀತದೆ. ಅತೃಪ್ತಿ ಅಂತಾರ. ಏನಿದ್ರೂ ಅದರ ಕೊರತೆ, ಏನಿದ್ರೂ ಕೊರತೆ. ಹೇಳಿ, ಎಷ್ಟು ವಿಚಿತ್ರದ. ಒಂದು ಸಲ ಒಬ್ಬ ಹುಡುಗ ಹೊಂಟಿದ್ದ. ಆತ ಭಿಕ್ಷುಕ. ತಾಯಿ ತಂದೆ ಯಾರೂ ಇರಲಿಲ್ಲ. ಅನಿವಾರ್ಯವಾಗಿ ಭಿಕ್ಷಾ ಪಾತ್ರೆ ಕೈಗೆ ಬಂದಿತ್ತು. ಹೆಂಗ ಹೋಗ್ತಾ ಇದ್ದ, ಒಂದು 10 ರೂಪಾಯಿ ಬಿದ್ದಿದ್ದು.
10 ರೂಪಾಯಿ ನೋಟ್ ಬಿತ್ತಿತ್ತು. ಆ ಕಡೆಯಿಂದ ಒಬ್ಬ ಸಿರಿವಂತ ಬಂದ. ಅವನು ನೋಡ್ದ ಆ ನೋಟ. ಈ ಹುಡುಗನು ಆ ನೋಟ್ ನೋಡ್ದ. ಹುಡುಗ ಮೊದಲೇ ಭಿಕ್ಷುಕ, ಏನೇನೂ ಇಲ್ಲ. ಅವ ಅಂದ, ದೇವರು ಒಂದು 10 ರೂಪಾಯಿ ಕೊಟ್ಟು ನನಗೆ ಅಂತ ಹಿಂಗೆ ತಗೊಳಕ್ ಹೋದ. ಶ್ರೀಮಂತ ಬಂದು ಹಿಡಿದ, ಅವನ ನೂಕದ. ಹುಡುಗ ಪಾಪ ಕೆಳಗೆ ಬಿತ್ತು, 10 ರೂಪಾಯಿ ಕಿಶೆಗೆ ಹಾಕೊಂಡು ಹೋದ. ಹೆಂಗದ ಜೀವನ. ಹುಡುಗ ಎದ್ದ. ಅವಾಗ ಇನ್ನೊಬ್ಬ ಹೊರಟಿದ್ದ. ಹುಡುಗನಿಗೆ ಕೇಳ್ದೇನೋ, ಪೆಟ್ಟು ಹತ್ತೇನೋ, ಪಾಪವ ನಿನ್ನ ಕೆಡುವುದ, 10 ರೂಪಾಯಿ ಓದಲ್ಲ ನಾ ನೋಡಿದೆ. ಅವಾಗ ಹುಡುಗ ಹೇಳ್ದ, ಅದೇನ್ರೆ ನಂದಲ್ಲ, ಅದು ಅವ್ರದ್ದು. ನಾನೇ ಮೊದಲು ತಗೋಬಾರ್ದಾಗಿತ್ತು, ಅದು ತಗೊಳಕ್ ಹೋದೆ. ಅವ ಬಂದ, ಅವ್ರ ಹಣೆ ಬರ್ದಾಗಿತ್ತು, ನಾ ಏನು ಮಾಡೋದು. ನಮ್ಮ ಹಣೆ ಬರ್ದಾಗ ಸುಂದರ ಭಿಕ್ಷಾ ಅಂದ ಹುಡುಗ. ತೃಪ್ತಿ ಎಲ್ಲದ ಹೇಳಿ. ಸಾಹುಕಾರರು 10 ರೂಪಾಯಿ ಕೊರತೆ ಆಗಿತ್ತು. ಕೋಟಿಗಟ್ಲಿನ ಸಮಾಧಾನ ಇಲ್ಲ, 10 ರೂಪಾಯಿ ಕಡಿಮೆ ಬಿದ್ದಿತ್ತು. ಏನೇನೂ ಇಲ್ಲದ ಹುಡುಗ ಮೊದಲು ಹೋಗಿ ಕೈಯಾಗಿ ಹಿಡಿದದ್ದ, ಕೈ ಬಿಟ್ಟು ಆದ ಬಳಕೆ ಓದ್ ಬಿಡಂದ. ಹೃದಯ ಹೆಂಗದ. ಇದ್ರಾಗ ಚಲೋ ಒಕ್ಕಲಿಗರು ಯಾರು ಹೇಳಿ? 10 ರೂಪಾಯಿ ತಗೊಂಡು ಹೋದ ಅವನ ಮನಸ್ಸಿನಾಗ ಕಸ ಬೆಳಕ್ ಹತ್ತದ, ಈ ಹುಡುಗನ ಮನಸ್ಸಿನಾಗ ಹೂ ಬೆಳಕ್ ಹತ್ತದ. ಎಷ್ಟು ಚಲೋ. ಅತೃಪ್ತಿ ಅಂತಾರೆ ಇದಕ್ಕೆ. ಇದ್ದದ್ರಾಗ ಸಂತೋಷ ಪಡೋದನ್ನ ಕಲಿಯೋದು. ಎಷ್ಟೇ ಇರಲಿ, ಎಷ್ಟದ ಅಷ್ಟು. ಈಗ ನಾವೆಲ್ಲ 5 ಫೂಟ್ ಅದೇವಿ, 5-10 ಇಂಚ್, 5 ಫೂಟ 5.5 ಅದೇವಿ. 5.5 ಬಹಳ ಕಡಿಮೆ ಆಗ್ತದೆ. ಅವರು 7 ಫೂಟ್ ಅದಾರ. 7 ಯಾಕಿರೋಲ್ರಕ, 70 ಯಾಕಿರೋಲ್ರಕ. ನಮಗೆ ಬಂದಿದ್ದು 5. ಇಲ್ಲೇನು ನಮಗೇನು ಸಿಕ್ಕದ ಅದನ್ನು ನಾವು ಬಳಸಿಕೊಂಡು ಚಂದಾಗಿ ಹೋಗೋದದ ಈ ಜಗತ್ನಾಗ. ಇದು ಅತೃಪ್ತಿ ಅಂತಾರೆ. ಇದು ಬಹಳ ಕೆಡಿಸ್ತದ ನಮ್ಮನ್ನ. ಬಹಳ ಕೆಡಿಸಿದ್ದು ಜಗತ್ತನ್ನ ಇದೇ ಅತೃಪ್ತಿ. ಯಾವುದು ಸಾಕಿಲ್ಲ. ಗಣಿತದಾಗ ನೋಡಿರಲ್ಲ, ಒಬ್ಬ ಇದ್ದ ಗಣಿತಜ್ಞ. ಹುಡುಗರಿಗೆ ಹೇಳ್ದ, ಒಂದು ರೇಷಾ ಬರ್ದ, ಹಿಂಗ ಬರೆದು ಹುಡುಗರಿಗೆ ಹೇಳ್ದ, ನೋಡಿ ಈ ರೇಷೆ ಇದನ್ನ ಸಣ್ಣದು ಮಾಡಬೇಕು, ಆದ್ರೆ ಅಳಿಸಂಗಿಲ್ಲ, ಅದನ್ನು ಮತ್ತೆ ಬೆಳೆಸಂಗಿಲ್ಲ, ಅದು ಹಂಗ ಇರಬೇಕು, ಅದು ಸಣ್ಣದಾಗಬೇಕು. ಹಂಗಿರ್ಬೇಕು ಮಜಾ. ಹುಡುಗರು ಬಹಳ ಶಾಣ್ಯರಿರ್ತಾರೆ. ಒಬ್ಬ ಹುಡುಗ ಬಂದ, ಇದೇನು ದೊಡ್ಡದ್ರಿ ಮಾಸ್ತರ್ ಅಂದ. ಮಾಡು ಅಂದ್ರು. ಅದೇ ಕಡು ತಗೊಂಡ ಅದರ ಮಗ್ಲು ಒಂದು ದೊಡ್ಡದ ರೇಷ ಬರದು. ಸಣ್ಣದಾತ್ ನೋಡ್ರಿ ಅಂದ. ನಮ್ಮದು ಗತಿ ಹಂಗಾದ. ನಮ್ಮದು ಒಂದು ರೇಷ, ಒಂದು ಮನೆ ಇರ್ತದೆ. ಮಗ್ಲು ನಾವು ದೊಡ್ಡ ಮನೆ ಕಟ್ಟಿದ ಕೂಡಲೇ ಇದು ಸಣ್ಣದಾಗಿ ಬಿಡ್ತದೆ. ಏನ್ ಮಾಡೋದು? ಆ ಕಡೆ ಈ ಕಡೆ ನೋಡ್ಲಾರ್ದೆ ನಮ್ಮ ರೇಷ ನಾವು ನೋಡ್ಕೋತಿದ್ರೆ ಆರಾಮ್ ಇರ್ತಿದ್ದೇವೆ. ಆ ಕಡೆ ರೇಷ ಈ ಕಡೆ ರೇಷ ನೋಡ್ಕೋತ ಹೋದಂಗ ಅತೃಪ್ತಿ ಹೆಚ್ಚಾಕೋತ ಹೋಗ್ತದ. ಇಲ್ಲೇನು ಸಿಕ್ಕದ ನಮಗೊಂದು ಪ್ಲಾಸ್ಟಿಕ್ ಆಗೋಲ್ದೆ, ಯಾಕೆ ಸಿಕ್ಕದ ಕುರ್ಚಿ. ಸಂತೋಷ ಪಡಬೇಕು, ಪಡಬಾರ್ದ? ಮೊನ್ನೆ ಅವರು ಬೆಳ್ಳಿ ಕುರ್ಚಿ ಹಾಕಿದ್ರು, ಇಲ್ಲಿ ಬರೇ ಪ್ಲಾಸ್ಟಿಕ್ ಹಾಕ್ಯಾರ. ಇದ್ದು ಕುರ್ಚಿ ತಂದಲ್ಲ.
ಯಾರ್ದೋ ಕುರ್ಚಿ ಮ್ಯಾಗ ಆರಾಮ ಕೂಡೋದು ಬಿಟ್ಟು ಹಂಗಾಗಬೇಕಾಗಿತ್ತು, ಹೀಗಾಗಬೇಕಾಗಿತ್ತು. ಇದೇ ಕಸ ಬೆಳೀತಾದ ಮನುಷ್ಯನಾಗ, ಇದ ಕಸ. ಅದೆಲ್ಲ ತಗೊಂಡು ಏನ್ ಮಾಡೋದು? ನಮ್ಮಷ್ಟಕ್ಕೆ ನಾವು ಆನಂದವಾಗಿ ಬೆಳೆಯೋದಿರ್ತದೆ ಈ ಜಗತ್ನಾಗ. ಅತೃಪ್ತಿ ಅಂತಾರೆ ಇದಕ್ಕೆ. ಚಲೋ ಇಲ್ಲ ಇದು. ಇದ ನಮ್ಮನ್ನ ಕೆಡಿಸ್ತಾ ಇರೋದು. ಏನ್ ಮಾಡ್ತೇವಿ? ನೆನಪುಳಿತದಲ್ಲ ಮಾಸ್ತರ್ನ ಇದು ರೇಷ. ಸುಮ್ಮನೆ ಅವ್ರ ಹತ್ತಿರ ಹೋಗಿ ನಿಲ್ತೇವೆ, ಅವ್ರ ಎತ್ತರ ಕಾಣಿಸ್ತಾರೆ, ನಾವು ಗಿಡ್ಡ ಕಾಣಿಸ್ತೇವೆ. ಅತೃಪ್ತಿ. ಅವಗೂ ಹಂಗೆ ನಾ ಭಾರಿ ಅದೀನಿ ಅಂತ ಅವ ಎತ್ತರ ಇರ್ತಾನಲ್ಲ, ನಾ ಭಾರಿ ಅದೀನಿ ಅಂತ ಅವ. ಆ ಬಳಿಕ ಅವನ ಮಗ್ಲೊಬ್ಬ ಬರ್ತಾನ, ಅವನಕಿಂತ ಎತ್ತರ ಬರ್ತಾನ. ಈ ಜಗತ್ತಿನಾಗ ಏನೂ ಆಗೋದಿಲ್ಲ. ನೀವು ನೋಡಿ ಬೇಕಾರೆ 1ನೇ ನಂಬರ್ ಬಂದಿರ್ತಾರೆ ಜಗತ್ನ್ಯಾಗ. ಇಲ್ಲ, ಜಗತ್ತಿನ ಸುಂದರ ವ್ಯಕ್ತಿಗಳು 1ನೇ ನಂಬರ್. ವಿಶ್ವ ಸೌಂದರ್ಯ. ಒಂದೇ ಸಲ ಬರ್ತಾರೆ, 2ನೇ ಸಲ ಬರುವುದಿಲ್ಲ. ಎಲ್ಲರೂ ನೋಡಿರ? ಏನು ಒಮ್ಮೆ ಬಂದ್ರು ಮತ್ತೊಮ್ಮೆಲೆ ಬರುವುದಿಲ್ಲ. ಯಾಕೆ? ಮುಗಿತದು, ಅಷ್ಟಕ್ಕಷ್ಟೇ ಮುಗೀತು. ಇನ್ನೊಮ್ಮೆ ಬಂದ್ರೆ 3rd ಕ್ಲಾಸ್ ಬರ್ತಾರ. ಜಗತ್ತ ಮಜಾದ ಹೇಳ್ರಿ. ಹಾಗೆ ನಮ್ಮದು ಯಾವುದೂ ಒಂದೇದ್ವಂತಿರುವುದಿಲ್ಲ. ಏನೋ ಅಕಸ್ಮಾತ್ ಬಂತು, ಇಲ್ಲ ಇಲ್ಲ. ಆದರೆ ಮನಸ್ಸು ತೃಪ್ತಿಯಿಂದಿರಬೇಕು. ಆ ಅತೃಪ್ತಿ ಅನ್ನುವ ಕಸ ಕಿತ್ತಬೇಕು. ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಎಲ್ಲರೂ ಪ್ರೆಸಿಡೆಂಟ್ರಾಗ್ತಾರೆ, ಆದವರೆಲ್ಲ ಆರಾಮನೆ ಇರ್ತಾರೆ. ಹೇಳಿ, ಆದವರೆಲ್ಲ ಆರಾಮಿರ್ತಾರೆ. ಒಮ್ಮೆ ಹಾಗೆ ನೋಡ್ರಿ, ಬೇಕಾದ್ರೆ ಪಂಚಾಯತಿಗರೆ ಹಾಗೆ ನೋಡ್ರಿ, ತಾಲೂಕಾ ಪಂಚಾಯತ್ ಎಷ್ಟು ತಾಪ್ ಇರ್ತದ. ಅವ್ರು ಬರೇ ಓಟ್ ಹಾಕುದಿಲ್ಲ, ಓಟ್ ಹಾಕಿದ ಕೂಡಲೇ ಅದ್ರ ಹಿಂದೆ ಗದ್ಲ ಅದಕ್ಕೆ ಬರ್ತಾರೆ, ಅದನ್ನ ಮಾಡಿಕೊಡು, ಇದನ್ನ ಮಾಡಿಕೊಡು. ಇಟ್ಟು ತಾಪ ಆಗ್ತದ. ಏನ್ ಮಾಡ್ಬೇಕು ಗೊತ್ತಾಗುತ್ತೆ. ಎಲ್ಲದ ಮನುಷ್ಯನ ಮನಸ್ಸು ಬಹಳ ವಿಚಿತ್ರ. ಪಡಿತದ, ಅದರ ತೃಪ್ತಿ ಇರೋದಿಲ್ಲ. ತೃಪ್ತಿ ಇರೋದು ಇದ್ದದ್ರಾಗ ಶಿಸ್ತಾಗಿ ಮಸ್ತಾಗಿ ಬಾಳಿ ಬದುಕೋದು. ಒಂದು ಸಲ ಒಂದು ಕತ್ತೆ ಅಂದ್ರೆ ಗೊತ್ತಾಗ್ತಲ್ಲ, ಈಗ ಹೊರಟಿತ್ತು ಅರಣ್ಯದಾಗ. ಸಣ್ಣ ಅರಣ್ಯ, ತಿಳಿಯಾದ ಬಿಡು ಆದ ಅರಣ್ಯ. ಅಲ್ಲಿ ಮೈಯಾಕ್ ಹತ್ತಿತ್ತು. ಅದು ಮಸ್ತಾಗಿ ಸ್ವತಂತ್ರ ಇತ್ತು. ಅವಾಗ ದೇವರು ಬಂದು, ಪಾಪ ನೀನು ಎಷ್ಟು ದುಡಿಸ್ಕೋತಾರ ಜನ, ನಿನಗೆ ಚಲೋ ರೂಪ ನಾನು ಕೊಡಲಿಲ್ಲ, ಎಷ್ಟು ಆನಂದವಾಗಿ ಬದುಕ್ತೀಯ, ಯಾರ ಕೈಗೆ ಸಿಗದಂಗೆ, ಯಾರ ಹಗ್ಗ ಕಟ್ಟಿಕೊಳ್ಳಾರ್ದಂಗೆ ಎಷ್ಟು ಆರಾಮಿರ್ತಿ. ನಿನ್ನಷ್ಟಕ್ಕೆ ನೀನು ನನ್ನ ಜಗತ್ತಿನಾಗ ನೀನು ಶಾಂತವಾಗಿರಪ್ಪ. ನಿನಗೆ ನಾನು ಒಂದು ತಪ್ಪು ಮಾಡಿದೆ, ಕುದುರೆಗೆ ಅಷ್ಟು ಸೌಂದರ್ಯ ಕೊಟ್ಟೆ, ನಿನಗೂ ಅಷ್ಟು ಸೌಂದರ್ಯ ಕೊಟ್ರೆ ಎಷ್ಟು ಚಲೋ ಆಗ್ತಿತ್ತು ಅಂದ. ಅವಾಗ ಕತ್ತಿ ನೋಡ್ತು ದೇವರ ಕಡೆ. ಎದಕ್ಕೆ ಬಂದಿ ಅಂತು. ನಾನು ಆರಾಮದೇನಿ, ಮತ್ ನನ್ನ ತಲೆಗೇನ್ರೆ ಹಾಕಾಕ ಬಂದೀಯ. ನನ್ನ ಇನ್ನನ್ನೇ ಕುದುರೆ ಮಾಡದೆ. ಕುದುರೆ ಹಿಂಗಿರ್ತಾವೇನ್? ನಮ್ಮಂಗಿರ್ತಾವೇನ್? ಸ್ವತಂತ್ರ ಇರ್ತಾವೇನ್?
ಕುದುರೆ ಮಾಡದೆ ಅಂದ್ರೆ ಅವರು ಕಟ್ಟವ್ರು ಬರ್ತಾರೆ. ಅವರು ಕುಂಡ್ರೋದು, ನಾವು ಹೊರೋದು. ಜೀವನದ ತುಂಬಾ ಬಳಲಬೇಕಾಗ್ತದೆ. ದೇವರೇ ನಿನಗೆ ಗೊತ್ತಿಲ್ಲ, ನಾನು ಆರಾಮದೀನಿ, ಹೋಗು ಅಂತ. ತೃಪ್ತಿ ನನಗೆ ಎಷ್ಟದ ಅಟ್ರಾಗ ನನ್ನ ತೃಪ್ತಿ. ನನ್ನ ಬಣ್ಣ ಚಂದ ಇತ್ತಂದ್ರೆ ಇವ್ಯಾಕೆ ಬಿಡ್ತಿದ್ದ? ನಾನು ಅದರಂಗ ಓಡ್ತಾ ಇದ್ದೆ ಅಂದ್ರೆ ನನ್ಯಾಕೆ ಬಿಡ್ತಿದ್ದ ಇವ? ದೇವರೇ ಏನು ಮಾಡಿದೆ? ಬಹಳ ಚಲೋ ಮಾಡಿದೆ. ಯಾರು ತಮ್ಮ ಮನೆ ಮುಂದೆ ಇದನ್ನು ಇಟ್ಕೊಂಡು ಕುಂಡ್ರುದಿಲ್ಲ. ಅವರು ಇದನ್ನು ಕಟ್ಟ್ಯಾರ ಅಂದ್ರೆ ಹೆಂಗಾಗತ್ತೆ? ಕುದುರೆ ಕಟ್ಟ್ಯಾರ ಅಂದ್ರೆ ಮಾತು ಬೇರೆ. ಅವ್ರ ಮನ್ಯಾಗ ಒಂದು 10 ಅಂತವಳ ಅಂದ್ರೆ ಯಾರು ನಮ್ಮನ್ನ ಕಟ್ಟಿ ಹಾಕೋದಿಲ್ಲ. ಅದಕ್ಕೆ ಮಸ್ತ್ ಅದೀನಿ. ನನಗೆ ಅವಂದು ಅನ್ನ ತಿಂದೆ ಅವನು ಬಿಡುದಿಲ್ಲ. ಅವಂದು ಅನ್ನ ಬೇಡ, ಅವನ್ ನೀರು ಬೇಡ, ನಮಗೆ ಸಿಗಲಿ ಬಿಡ್ಲಿ, ಆರಾಮ ಈ ಅರಣ್ಯದಾಗ ಅಲ್ಲೊಂದಿಟ್ಟು ಹುಲ್ಲು ತಿಂದು ಇಲ್ಲೊಂದಿಷ್ಟು ಹುಲ್ಲು ತಿಂದು ನಮ್ಮ ಮೈ ಬಣ್ಣ ಬೂದು ಬಣ್ಣ ಹಾಕಿರೋಲ್ದ್ಯಾಕೆ ಆರಾಮದೇನೋ. ನೀವು ಹೋಗು ಅಂದ. ಯಾರಿಗೆ? ಮನುಷ್ಯ ಅಲ್ಲ, ದೇವರಿಗೆ. ತೃಪ್ತಿ ಅಂತಾರಿದು, ತೃಪ್ತಿ ಅಂತಾರೆ. ದೇವರು ಬಂದು ನಮ್ಮಂಥವ್ರಿಗೆ ಕೇಳಿದ್ರೆ ಹೇಳಿ, ಪಾಪ ನಿನ್ನ ಸೌದತ್ಯಾಗ ಹುಟ್ಟಿಸಿದೆ, ಇದ ತಪ್ಪಾಗ್ಯದ, ನೀ ಬಹಳ ದೊಡ್ಡ ಬುದ್ಧಿವಂತ, ನೀ ಲಂಡನ್ದಾಗಿರ್ಬೇಕಾಗಿತ್ತು, ಹಂಗ ನೀನು ಓದ ಅಲ್ಲಿ ಇಡ್ಲೇನು ಅಂದ. ಈಗ ಮಾಯ ಸದ್ದ ತಯಾರ್, ಕರ್ಕೊಂಡು ಹೋಗ. ಹೌದಲ್ಲ ಹೇಳಿ. ಇದನ್ನ ದಾರಿ ಕಾಯ್ತಿದ್ದೆ. ಎಲ್ಲಿ ಸೌದತ್ತಿ? ಏನದ ಅಲ್ಲೇ? ಏನದ? ಬರೇ ಮಣ್ಣ. ಮತ್ತೆ ಲಂಡನ್ದಾಗ ಮಣ್ಣಿಲ್ಲ ಹೇಳಿ. ಸೌದತ್ಯಾಗ ಬರೇ ಮಣ್ಣ, ಲಂಡನ್ದಾಗೆ ಬರೇ ಬಂಗಾರದ, ಅಲ್ಲಿ ಮಣ್ಣ ಇರೋದು. ಆದರೆ ಮನುಷ್ಯ ಇದ್ದದ್ರಾಗ ಸಮಾಧಾನ ಇಲ್ಲ. ಇದ್ದ ಮನ್ಯಾಗ ಆರಾಮಿರುವುದಿಲ್ಲ, ಇದ್ದ ಊರಾಗ ಆರಾಮಿರುವುದಿಲ್ಲ, ಇದ್ದ ಜಾಗದಾಗ ಆರಾಮಿರುವುದಿಲ್ಲ, ಇದ್ದದ್ರಾಗ ಆರಾಮಿರೋದನ್ನ ಕಲ್ತೇ ಇಲ್ಲ. ಇದೇ ಅತೃಪ್ತಿ, ಡಿಸ್ಕಂಟೆಂಟ್ಮೆಂಟ್. ಇದು ಒಂದು ಇತ್ತು ಅಂದ್ರೆ ಮನುಷ್ಯನಾಗಿ ಏನೇನೂ ಬೆಳಿಲಿಕ್ಕಾಗೋದಿಲ್ಲ. ಇದ ಕಸ, ಇದು ರಾಜಕಸ. ಇದ ಅವಗುಣ, ರಾಜಕಸ. ಇದು ಒಂದು ಇದ್ರೆ ಮುಗೀತು, ಎಲ್ಲವೂ ಹಾಳಾಗಿ ಹೋಗ್ತು. ಸ್ವಲ್ಪ ತೃಪ್ತಿ ಇರಬೇಕು ಮನುಷ್ಯ. ಏನ್ ನಮಗೆ ಇಷ್ಟ ಅದ ಸಾಕಲ್ಲಪ್ಪ ನಮಗೆ ಅಂತ ಅನಿಸ್ತಿರ್ಬೇಕಲ್ಲ. ಎಷ್ಟು ಅತೃಪ್ತಿ ಪಡೋದು ಹೇಳಿ. ಒಬ್ಬರಿಗರೇ ಸಮಾಧಾನ. ದೇವರೇ ಏನು ಕೊಟ್ಟಿಯ, ಎಷ್ಟು ಕೊಟ್ಟಿಯ ಅಂತ ಒಂದರೇ ದಿವಸ ನಾವು ಅಂದು ಆನಂದ ಪಟ್ಟಿದ್ದು. ಎದ್ದು ಕೂಡಲೇ ಏನ್ ದೇವರೇ ಏನಿದೆಲ್ಲ, ಎಂಥೆಂಥವ್ರಿಗೆ ಏನೇನ ಮಾಡಿದೆ, ನಮಗೇನದ ಹೇಳಿ. ಅವ ದೇವರು ಇಲ್ಲ ಅಂತ ಆರಾಮದ. ಕೇಳವ ಯಾರು ಇಲ್ಲೀಗ. ಸುಮ್ಮನೆ ನಾವ ಅಂದುಕೊಳ್ಳೋದು, ನಾವ ತಾಪ್ ಮಾಡಿಕೊಳ್ಳೋದು ನಡೆದದು. ಅತೃಪ್ತ ಹಂಗಾಗದು, ಅತೃಪ್ತ ಆಗದು. ಈ ಅತೃಪ್ತಿ ಅನ್ನುವ ಅವಗುಣ ಇರೋವರೆಗೆ ಚಲೋ ಬೆಳೆ ಬರೋದಿಲ್ಲ. ಇದ ಮೊದಲನೇ ಕಸ. ಒಕ್ಕಲಿಗೆ ಹೆಂಗೆ ಕಸ ಕಿತ್ತಬೇಕೋ, ಇದು ಮುಖ್ಯ ಕಸ. ಅತೃಪ್ತಿ. ಏನು ಇದ್ರೂ ಸಮಾಧಾನ, ತೃಪ್ತಿ ಇಲ್ಲ. ತೃಪ್ತಿ ಇಲ್ಲ. ಭಾರತ ದೇಶ ಹೆಂಗಾಗ್ಯದ? ಎಲ್ಲ ತೃಪ್ತಿ.